ವೀಕ್ಷಕರೇ ನಮಸ್ಕಾರ. ಕನ್ನಡ ಮೀಡಿಯಾ ಹೌಸ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹೊಸ ವಿಷಯವನ್ನು ತಿಳಿಸ್ಕೊಡ್ತಾನೆ. ಮೊಬೈಲ್ನಲ್ಲೇ ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನ ಪ್ರಮಾಣ ಪತ್ರ ಆನ್ಲೈನ್ ಮೂಲಕ ಹೇಗೆ ಪಡೆದುಕೊಳ್ಳುವುದು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾನೆ. ಜೊತೆಗೆ ಜನನ ಪ್ರಮಾಣ ಪತ್ರ ಎಂದರೇನು, ಹಾಗೆ ಜನನ ನೋಂದಣಿಯು ಒಂದು ಕಾನೂನಾತ್ಮಕ ಮಹತ್ವಪೂರ್ಣ ವ್ಯವಸ್ಥೆಯಾಗಿದೆ. ಹಾಗೆ ಇದಕ್ಕೆಲ್ಲ ಅಗತ್ಯ ದಾಖಲೆಗಳು ಯಾವುದು ಬೇಕು, ಹಾಗೆ ಅರ್ಜಿ ಸಲ್ಲಿಸುವ ಹಂತಗಳು ಏನಿದೆ, ಜೊತೆಗೆ ಅರ್ಜಿ ಸಲ್ಲಿಸಲು ಯಾವ ಹಂತಗಳು ಹಾಗೂ ಅದರ ಯಾವುದು ಎನ್ನುವುದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾನೆ. ಭಾರತದಲ್ಲಿ ಜನನ ಪ್ರಮಾಣ ಪತ್ರ ಮೀನ್ಸ್ ಬರ್ತ್ ಸರ್ಟಿಫಿಕೇಟ್ ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಂತ ಮಹತ್ವದ ಕಾನೂನು ದಾಖಲೆ. ಮಗು ಜನಿಸಿದ ಕ್ಷಣದಿಂದಲೇ ಸರ್ಕಾರದ ದಾಖಲೆಗಳಲ್ಲಿ ಅದರ ಅಸ್ತಿತ್ವವನ್ನು ಗುರುತಿಸುವ ಮೊದಲ ಅಧಿಕೃತ ದಾಖಲೆ ಇದು. ವ್ಯಕ್ತಿಯ ಹೆಸರು, ಜನನ ದಿನಾಂಕ, ಜನನ ಸ್ಥಳ ಮತ್ತು ಪೋಷಕರ ವಿವರಗಳನ್ನು ದೃಢೀಕರಿಸುವ ಶಾಶ್ವತ ದಾಖಲೆ ಆಗಿರುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಇದರ ಅಗತ್ಯತೆ ಎದುರಾಗುತ್ತದೆ. ಇದೀಗ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಮನೆ ಬಿಟ್ಟು ಹೊರಗೆ ಹೋಗದೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಸ್ಥಿತಿ ಪರಿಶೀಲಿಸುವುದು ಮತ್ತು ಪ್ರಮಾಣ ಪತ್ರ ಡೌನ್ಲೋಡ್ ಮಾಡುವುದು ಸಾಧ್ಯವಾಗುತ್ತದೆ. ಅದು ಹೇಗೆ ಎನ್ನುವುದರ ಬಗ್ಗೆ ತಿಳಿಸ್ಕೊಡ್ತಾನೆ. ಇದಕ್ಕಿಂತ ಮುಂಚಿತವಾಗಿ ನೀವು ಜನನ ಪ್ರಮಾಣ ಪತ್ರ ಎಂದರೇನು ಎನ್ನುವುದರ ಬಗ್ಗೆ ತಿಳಿಸ್ಕೊಳ್ಬೇಕಾಗತ್ತೆ. ಜನನ ಪ್ರಮಾಣ ಪತ್ರವು ಸರ್ಕಾರದ ನಾಗರಿಕ ನೋಂದಣಿ ವ್ಯವಸ್ಥೆಯಲ್ಲಿ ಮಗುವಿನ ಜನನವನ್ನು ಅಧಿಕೃತವಾಗಿ ದಾಖಲಿಸುವ ದಾಖಲೆ. ಇದು ಸ್ಥಳೀಯ ಜನನ ಮತ್ತು ಮರಣ ನೋಂದಣಾಧಿಕಾರಿಗಳ ಮೂಲಕ ಪರಿಶೀಲನೆಗೊಂಡು ಸರ್ಕಾರದ ಡಾಟಾಬೇಸ್ನಲ್ಲಿ ಶಾಶ್ವತವಾಗಿ ಸಂಗ್ರಹವಾಗುತ್ತದೆ. ಸಾಮಾನ್ಯವಾಗಿ ಪ್ರಮಾಣ ಪತ್ರದಲ್ಲಿ ಒಳಗೊಂಡಿರುವ ಮಾಹಿತಿ ಇಂತಿವೆ: ಮಗುವಿನ ಹೆಸರು ಮತ್ತು ಲಿಂಗ, ಜನನ ದಿನಾಂಕ, ಜನನ ಸ್ಥಳ, ತಂದೆ ತಾಯಿಯ ಹೆಸರು, ನೋಂದಣಿ ಸಂಖ್ಯೆ. ಈ ದಾಖಲೆ ಭವಿಷ್ಯದಲ್ಲಿ ವಯಸ್ಸು ಮತ್ತು ಗುರುತಿನ ಅಧಿಕೃತ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಜನನ ನೋಂದಣಿಯ ಕಾನೂನು ಮಹತ್ವ ಎಷ್ಟು ಅರ್ಥಪೂರ್ಣವಾಗಿದೆ ತಿಳಿದುಕೊಳ್ಳೋಣ. ಜನನ ನೋಂದಣಿ ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆಯಲ್ಲ, ಇದು ನಾಗರಿಕನ ಮೂಲಭೂತ ಹಕ್ಕಿನ ಭಾಗವಾಗಿದೆ. ಇದರ ಮೂಲಕ ವಯಸ್ಸಿನ ಅಧಿಕೃತ ದೃಢೀಕರಣ ಸಿಗುತ್ತದೆ, ಶಾಲಾ ಪ್ರವೇಶ ಸುಲಭವಾಗುತ್ತದೆ, ಪಾಸ್ಪೋರ್ಟ್ ಮತ್ತು ವೀಸಾ ಅರ್ಜಿಗೆ ಅಗತ್ಯ ದಾಖಲೆಗಳು ಸಿಗುತ್ತವೆ, ಆಧಾರ್ ನೋಂದಣಿ ಮಾಡಲು ಸಹಕಾರಿ, ಹಾಗೆ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ನೆರವಾಗುತ್ತದೆ. ಜೊತೆಗೆ ಉದ್ಯೋಗ ಮತ್ತು ಆಸ್ತಿ ಸಂಬಂಧಿತ ದಾಖಲೆಗಳಲ್ಲಿ ಉಪಯುಕ್ತವಾಗುತ್ತದೆ. ಜನನ ಪ್ರಮಾಣ ಪತ್ರ ಇಲ್ಲದಿದ್ದರೆ ಅನೇಕ ಸಂದರ್ಭಗಳಲ್ಲಿ ಗುರುತು ಮತ್ತು ವಯಸ್ಸು ಸಾಬೀತುಪಡಿಸುವುದು ತುಂಬ ಕಷ್ಟಕರವಾಗಬಹುದು. ಆನ್ಲೈನ್ ವ್ಯವಸ್ಥೆ ಹೇಗೆ ಇದೆ, ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಸರ್ಕಾರದ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂದರೆ CRS ಪೋರ್ಟಲ್ ಮೂಲಕ ಜನನ ನೋಂದಣಿ ಮತ್ತು ಪ್ರಮಾಣ ಪತ್ರ ಸೇವೆಗಳು ಲಭ್ಯವಿವೆ. ಸೇವೆಯ ಪ್ರಮುಖ ಮಾಹಿತಿ: ಸೇವೆಯ ಹೆಸರು, ಬರ್ತ್ ರಿಜಿಸ್ಟ್ರೇಷನ್, ಉದ್ದೇಶ ಕಾನೂನುಬದ್ಧ ಜನನ ದಾಖಲಾತಿ, ನಿರ್ವಹಣೆ ನಗರಸಭೆ ಅಥವಾ ಗ್ರಾಮ ಪಂಚಾಯತ್ ಅಥವಾ ರಾಜ್ಯ ಸರ್ಕಾರ. ಅರ್ಜಿ ವಿಧಾನ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ. ಆದರ್ಶ ನೋಂದಣಿ ಅವಧಿ 21 ದಿನಗಳ ಒಳಗಾಗಿರಬೇಕು. ಪ್ರಮಾಣ ಪತ್ರ ಲಭ್ಯತೆ ಆನ್ಲೈನ್ ಡೌನ್ಲೋಡ್ ಅಥವಾ ಮುದ್ರಿತ ಪ್ರತಿಗಳಾಗಿರಬಹುದು. ಯಾರು ಈ ಅರ್ಜಿಯನ್ನು ಸಲ್ಲಿಸಬಹುದು? ಇದು ತುಂಬ ಉಪಯುಕ್ತ ಮಾಹಿತಿ. ಮಗುವಿನ ತಂದೆ ಅಥವಾ ತಾಯಿ, ಕಾನೂನು ಪಾಲಕರು, ಕೆಲವು ಸಂದರ್ಭಗಳಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು. ಆಸ್ಪತ್ರೆಯಲ್ಲಿ ಮಗು ಜನಿಸಿದರೆ ಆಸ್ಪತ್ರೆಯ ಜನನಿ ವರದಿ ನೋಂದಣಿಯನ್ನು ಸುಲಭಗೊಳಿಸುತ್ತದೆ. ಮನೆಯಲ್ಲಿ ಜನನವಾದರೆ ಪೋಷಕರು ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ನೋಂದಣಿ ಸಮಯ ಮಿತಿ: ಜನನವಾದ ನಂತರ ಸಾಧ್ಯವಾದಷ್ಟು ಬೇಗ ನೋಂದಣಿ ಮಾಡುವುದು ಉತ್ತಮ. ಎಷ್ಟು ದಿನಗಳ ಒಳಗೆ? 21 ದಿನಗಳ ಒಳಗಾಗಿ. ಸಾಮಾನ್ಯವಾಗಿ ಉಚಿತ ನೋಂದಣಿ ಇರುತ್ತದೆ. 30 ದಿನಗಳ ಒಳಗೆ ಸ್ವಲ್ಪ ವಿಳಂಬ ಶುಲ್ಕ ಇರಬಹುದು.
30 ದಿನಗಳ ನಂತರ ಹೆಚ್ಚುವರಿ ಪರಿಶೀಲನೆ ಅಗತ್ಯವಾಗಿರುತ್ತದೆ. ಬಹಳ ವಿಳಂಬವಾದರೆ ಅಫಿಡವಿಟ್ ಮತ್ತು ಮೇಲಧಿಕಾರಿ ಅನುಮತಿ ಅಗತ್ಯ. ಸಮಯಕ್ಕೆ ನೋಂದಣಿ ಮಾಡಿದರೆ ಭವಿಷ್ಯದ ಕಾನೂನು ಸಮಸ್ಯೆಗಳನ್ನು ತಪ್ಪಿಸಬಹುದು. ಏನಂತೀರಾ ಅಲ್ವಾ? ಅಗತ್ಯ ದಾಖಲೆಗಳು ಯಾವುವು? ಅರ್ಜಿ ಸಲ್ಲಿಸುವ ಮೊದಲು ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ನಾನು ತಿಳಿಸುವಂಥ ಕೆಳಗಡೆ ಈಗ ಮೆನ್ಷನ್ ಮಾಡ್ತಕ್ಕಂಥ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ಆಸ್ಪತ್ರೆಯ ಜನನ ವರದಿ ಅಥವಾ ಡಿಸ್ಚಾರ್ಜ್ ಸಮರಿ, ಪೋಷಕರ ಗುರುತಿನ ಚೀಟಿ, ವಿಳಾಸದ ದಾಖಲೆ, ಮದುವೆ ಪ್ರಮಾಣ ಪತ್ರ ಅಗತ್ಯವಿದ್ದರೆ, ಇಲ್ಲದಿದ್ದರೆ ಬೇಡ. ವಿಳಂಬ ನೋಂದಣಿಗೆ ಅಫಿಡವಿಟ್, ರಾಜ್ಯ ಅಥವಾ ಸ್ಥಳೀಯ ಸಂಸ್ಥೆಯ ಪ್ರಕಾರ ದಾಖಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಆನ್ಲೈನ್ ಅರ್ಜಿ ಸಲ್ಲಿಸುವ ಹಂತಗಳು ಯಾವುದಾಗಿರುತ್ತೆ ತಿಳ್ಕೊಳ್ಳೋಣ. ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಪೋರ್ಟಲ್ಗೆ ಭೇಟಿ ನೀಡಿ ಹೊಸ ಖಾತೆ ಸೃಷ್ಟಿಸಿ ಅಥವಾ ಲಾಗಿನ್ ಮಾಡಿ. ಬರ್ತ್ ರಿಜಿಸ್ಟ್ರೇಷನ್ ಎನ್ನುವುದನ್ನು ಆಯ್ಕೆ ಮಾಡಿ. ಜೊತೆಗೆ ಮಗುವಿನ ವಿವರಗಳನ್ನು ಸರಿಯಾಗಿ ನಮೂದಿಸಿ ಪೋಷಕರ ಮಾಹಿತಿಯನ್ನು ಸಹ ಸರಿಯಾಗಿ ಸೇರಿಸಿ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಮತ್ತು ನೋಂದಣಿ ಸಂಖ್ಯೆಯನ್ನು ಉಳಿಸಿಕೊಳ್ಳಿ. ಪರಿಶೀಲನೆಯ ನಂತರ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಮುದ್ರಿತ ಪ್ರತಿಯನ್ನು ಪಡೆಯಬಹುದು. ಇದು ಯಾವುದೇ ವಯಸ್ಸಿನವರೆಗೂ ಸಾಧ್ಯನಾ ಅಪ್ಲೈ ಮಾಡಲಿಕ್ಕೆ? ಹೌದು. ಇಂದಿನ ವರ್ಷಗಳಲ್ಲಿ ನೋಂದಣಿ ಮಾಡದಿದ್ದರೂ ಈಗ ಕೂಡ ಸಹಜನ ಪ್ರಮಾಣ ಪತ್ರ ಪಡೆಯಲು ಅವಕಾಶ ಇದೆ. ಆದರೆ ತುಂಬ ವಿಳಂಬ. ನೋಂದಣಿಗೆ ಹೆಚ್ಚುವರಿ ದಾಖಲೆಗಳು ಮತ್ತು ಅಧಿಕೃತ ಅನುಮತಿ ಅಗತ್ಯವಾಗಬಹುದು. ವಿಶೇಷವಾಗಿ ಹಿರಿಯ ವಯಸ್ಸಿನವರಲ್ಲಿ ಶಾಲಾ ದಾಖಲೆಗಳು, ಮತದಾರ ಚೀಟಿ ಅಥವಾ ಇತರೆ ಸಾಕ್ಷ್ಯಪತ್ರಗಳು ಕೇಳಬಹುದು. ಡಿಜಿಟಲ್ ವ್ಯವಸ್ಥೆಯ ಲಾಭಗಳೇನಿದೆ? ಕಚೇರಿಗಳಲ್ಲಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ. ಅರ್ಜಿ ಸ್ಥಿತಿ ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. ಪಾರದರ್ಶಕ ಪ್ರಕ್ರಿಯೆ, ಅದೇ ರೀತಿ ದಾಖಲೆಗಳ ಶಾಶ್ವತ ಡಿಜಿಟಲ್ ಸಂಗ್ರಹಣೆ, ಸಮಯ ಮತ್ತು ಹಣ ಉಳಿತಾಯ. ಡಿಜಿಟಲ್ ಸೇವೆಗಳ ವಿಸ್ತರಣೆ ನಾಗರಿಕರಿಗೆ ಸುಲಭ ಮತ್ತು ವೇಗವಾದ ಆಡಳಿತ ವ್ಯವಸ್ಥೆಯನ್ನು ಒದಗಿಸಿದೆ. ಕೊನೆಯದಾಗಿ ಓವರಾಲ್ ಜನನ ಸರ್ಟಿಫಿಕೇಟ್ ಪಡೆಯುವುದರ ಮೂಲ ಉದ್ದೇಶ ಮತ್ತು ಕೊನೆಯದಾಗಿ ಕೆಲವೊಂದು ಸಜೆಷನ್ಸ್ ಕೊಡ್ಬೋದು ಅಂತ ಹೇಳಿದರೆ, ಜನನ ಪ್ರಮಾಣ ಪತ್ರವು ಪ್ರತಿಯೊಬ್ಬ ನಾಗರಿಕನ ಭವಿಷ್ಯದ ಪ್ರಮುಖ ದಾಖಲೆಯಾಗಿರ್ತದೆ. ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಯಾವುದೇ ವಯಸ್ಸಿನವರಿಗೂ ಸಹ ಸುಲಭವಾಗಿ ಅರ್ಜಿ ಸಲ್ಲಿಸುವ ಅವಕಾಶ ಲಭ್ಯವಾಗಿದೆ. ಜನನವಾದ ತಕ್ಷಣ 21 ದಿನಗಳ ಒಳಗೆ ನೋಂದಣಿ ಮಾಡುವುದು ಉತ್ತಮ. ಸಮಯಕ್ಕೆ ಸರಿಯಾಗಿ ಜನನ ನೋಂದಣಿ ಮಾಡಿದರೆ ಶಿಕ್ಷಣ, ಉದ್ಯೋಗ, ವಿದೇಶ ಪ್ರಯಾಣ, ವೀಸಾ, ಪಾಸ್ಪೋರ್ಟ್ ಹಾಗೂ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಯಾವುದೇ ಅಡಚಣೆ ಇರುವುದಿಲ್ಲ. ಡಿಜಿಟಲ್ ವ್ಯವಸ್ಥೆಯನ್ನು ಬಳಸಿಕೊಂಡು ಈಗಲೇ ನಿಮ್ಮ ದಾಖಲೆಗಳನ್ನು ಸರಿಪಡಿಸಿ ಭವಿಷ್ಯವನ್ನು ಭದ್ರವಾಗಿಸಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ತಿಳಿಸಿದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಿದ್ದೇನೆ. ಇಷ್ಟವಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು. ವೀಕ್ಷಕರೇ ನಮಸ್ಕಾರ.